ಆಮೇಲೆ ಅವರ ಕಣ್ಣುಗಳು ಪ್ರಪಂಚದ ಎಲ್ಲ ವಿದ್ಯಮಾನಗಳನ್ನು ಗಮನಿಸುತ್ತವೆ. ಪ್ರತಿಯೊಂದರ ಬಗ್ಗೆ ಅವರು ಸ್ಪಂದಿಸ್ತಾರೆ. ಪ್ಯಾಲೆಸ್ಟೀನಿನಲ್ಲಿ ಆ ಮಕ್ಕಳು ಹಸಿದು ಅವು ಕಣ್ಣೀರು ಹಾಕ್ತಾ ಇರೋದು, ಅಲ್ಲಾಗ್ತಾ ಇರುವಂತಹ ಅನ್ಯಾಯ, ಮತ್ತು ಅವರ ಯುದ್ಧ ವಿರೋಧಿ ನಿಲುವು ಎಲ್ಲ ಕಡೆಗಳಲ್ಲೂ ವ್ಯಕ್ತ ಆಗಿದೆ. ಕಾವ್ಯ ಪ್ರೇಮಿ ಸಜ್ಜನರಿಗೆ ನಮಸ್ಕಾರ ಮತ್ತೊಮ್ಮೆ. ನಾನು ಮೊದಲೇ ಹೇಳಿದ ಹಾಗೆ ನಾವು ಮೊದಲು ಅನುಪಮರವರ ಪರಿಚಯ ಆಗಿದ್ದು ಅವರ ಬೆಳಗಿನೊಳಗು ಮಹಾದೇವಿ ಅಕ್ಕ ಪುಸ್ತಕದ ಮೂಲಕ. ನಾವು ಅಕ್ಕ ಮಹಾದೇವಿಯ ವಚನಗಳನ್ನು ಆಧರಿಸಿದ ಕಾಯ ಅನ್ನುವ ಒಂದು ನಾಟಕ ಮಾಡ್ತಾಯಿದ್ವಿ. ನನ್ನದೊಂದು ನಾಟಕ ತಂಡ ಇದೆ, ಕ್ರಿಯೇಟಿವ್ ಥಿಯೇಟರ್ ಅಂತ. ಅದರಿಂದ ಅದಕ್ಕಾಗಿ ಅಕ್ಕ ಮಹಾದೇವಿಯನ್ನು ನಾವು ಬಹಳ ಬೇರೆ ರೀತಿಯಲ್ಲಿ, ಅಕ್ಕ ಮಹಾದೇವಿ ಮೈ ತುಂಬ ಕೂದಲು ಮುಚ್ಕೊಂಡು ಒಳ್ಳೆ ಓವರ್ ಕೋಟ್ ಥರ ಕೂದಲಿನ ಓವರ್ ಕೋಟ್ ಹಾಕೊಂಡಿರೋ ಚಿತ್ರಗಳನ್ನೇ ನೋಡಿ ನೋಡಿ ಅಭ್ಯಾಸವಾಗಿದ್ದವ್ರಿಗೆ ಆಕೆಯ ನಿಜ ರೂಪವನ್ನು ತೋರಿಸ್ಬೇಕು ಅವಳ ವಚನಗಳ ಮೂಲಕ ಅಂತ ಹೇಳಿ ನಾವು ಆ ಪ್ರಯತ್ನಕ್ಕೆ ಹೊರಟಿದ್ವಿ. ಆಗ ಡಾಕ್ಟರ್ ವಿಜಯಮ್ಮ ಅವರು, ನೀವು ಅನುಪಮರವರ ಬೆಳಕಿನೊಳಗು ಓದಿ ಮೊದಲು ಅಂದರು. ಆಗ ತಕ್ಷಣ ಅಂಗಡಿಗೆ ಹೋಗಿ ಆ ಪುಸ್ತಕ ತಂದು ಓದಿದ್ವಿ. ನಿಜವಾಗ್ಲೂ ಎಂಥ ಅದ್ಭುತವಾದ ಬರವಣಿಗೆ ಅವರದ್ದು ಅನ್ನಿಸ್ತು. ಅನುಪಮರವರು ಅನೇಕ ಕ್ಷೇತ್ರಗಳಲ್ಲಿ ತೊಡಗಿಕೊಂಡು ಒಬ್ಬ ಮಗುವಿನ ಅಜ್ಜಿಯಾಗಿದ್ದುಕೊಂಡು ಎಷ್ಟು ಕೆಲಸಗಳನ್ನ ಒಟ್ಟಿಗೆ ನಿಭಾಯಿಸ್ತಾ, ಇಂಥ ಕಾದಂಬರಿಗೆ ಬೇಕಾದಂಥ ಸಂಶೋಧನೆ, ಅವರು ಅದಕ್ಕೆ ಎಷ್ಟು ಸಂಶೋಧನೆ ಮಾಡಿದ್ದಾರೆ ಅನ್ನೋದು ಅದರ ಪ್ರತಿ ಪೇಜಿನಲ್ಲಿ ಕೂಡ ಗೊತ್ತಾಗುತ್ತೆ. ಬಹಳ ಬಹಳ ಅದ್ಭುತವಾಗಿದೆ ಕಾದಂಬರಿ. ಮತ್ತೆ ಮತ್ತೆ ಓದಿಸಿಕೊಳ್ಳುವಂಥ ಕಾದಂಬರಿ ಅದು. ಅದನ್ನು ಓದಿ ಅವರ ಕವನಗಳ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ನಿಜ ಹೇಳಬೇಕಂದ್ರೆ ನಾನು ಹೆಚ್ಚಿಗೆ ಓದೋಳು ಅಲ್ಲ, ನನ್ನದೇ ಯಾವುದೋ ಒಂದು ಪ್ರಪಂಚದಲ್ಲಿ ತೊಡ್ಕೊಂಡ್ಬಿಟ್ಟಿರ್ತೀನಿ. ಆದರೆ ಈಗ ಈ ಬಿಡುಗಡೆಗೆ ಮುನ್ನ ಅವರ ಕೆಲವು ಪದ್ಯಗಳನ್ನು ಓದಿದಾಗ ನನಗೆ ನಿಜಕ್ಕೂ ಕೂಡ ಬಹಳ ಹೃದಯ ತುಂಬಿ ಬಂತು. ಎಷ್ಟೋ ಪದ್ಯಗಳು ಕಣ್ಣಲ್ಲಿ ನೀರು ಬರೆಸ್ಬಿಡುತ್ತವೆ, ಮತ್ತೆ ಕೆಲವು ಚುಚ್ಚುತ್ತವೆ, ಮತ್ತೆ ಮತ್ತೆ ಕಾಡುತ್ತವೆ. ಅಂತಹ ಬಹಳ ಸರಳವಾದಂಥ ಭಾಷೆಯಲ್ಲಿ ಬರ್ಕೊಂಡು ಹೇಳಬೇಕಾದ ವಿಷಯವನ್ನು ಎಷ್ಟು ನೇರವಾಗಿ ಮುಟ್ಟಿಸ್ತಾರೆ. ಆಮೇಲೆ ಅವರ ಕಣ್ಣುಗಳು ಪ್ರಪಂಚದ ಎಲ್ಲ ವಿದ್ಯಮಾನಗಳನ್ನು ಗಮನಿಸುತ್ತವೆ. ಪ್ರತಿಯೊಂದರ ಬಗ್ಗೆ ಅವರು ಸ್ಪಂದಿಸ್ತಾರೆ. ಪ್ಯಾಲೆಸ್ಟೀನಿನಲ್ಲಿ ಆ ಮಕ್ಕಳು ಹಸಿದು ಅವು ಕಣ್ಣೀರು ಹಾಕ್ತಾ ಇರೋದು, ಅಲ್ಲಾಗ್ತಾ ಇರುವಂತಹ ಅನ್ಯಾಯ, ಮತ್ತು ಅವರ ಯುದ್ಧ ವಿರೋಧಿ ನಿಲುವು ಎಲ್ಲ ಕಡೆಗಳಲ್ಲೂ ವ್ಯಕ್ತ ಆಗಿದೆ. ಮತ್ತು ಇನ್ನೊಂದು ಬಹಳ ನನಗೆ ಖುಷಿ ಕೊಟ್ಟಂತಹ ಒಂದು ಕವನ ಅವರು ಮುಟ್ಟಿನ ಬಗ್ಗೆ ಬರೆದಿರೋದು. ಮುಟ್ಟಾಳ ಅನ್ನೋ ಪದಕ್ಕೆ ಅವರೊಂದು ಹೊಸ ಅರ್ಥವನ್ನೇ ಕೊಟ್ಬಿಟ್ಟಿದ್ದಾರೆ. ಮುಟ್ಟನ್ನು ಹಾಳು ಮಾಡೋನು ಮುಟ್ಟಾಳ. 9 ತಿಂಗಳು ಮುಟ್ಟು ಹಾಳು ಮಾಡಿಬಿಟ್ಟು ಹುಟ್ಟಿದವನು. ಒಂದು ಬಸಿರು ಅಂದರೆ 9 ತಿಂಗಳು ಮುಟ್ಟು ನಿಲ್ಲಿಸುತ್ತೆ. ಅದನ್ನು ಹಾಳು ಮಾಡಿ ಹುಟ್ಟಿದವರು ಅದಕ್ಕೆ ತಕ್ಕಂತೆ ಅಟ್ಲೀಸ್ಟ್ ಒಂದು ಬಾಳಬೇಕಲ್ವಾ. ಅವರು ಅವರನ್ನೆಲ್ಲ ಹೇಗೆ ಬೈತಾರೆ ನೋಡಿ. ಆ ಮುಟ್ಟಿನ ರಕ್ತದ ಶಕ್ತಿಯನ್ನು ಅವರು ಸಂಭ್ರಮಿಸ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ. ಬಹಳ ಇಷ್ಟ ಆಯಿತು ನನಗೆ. ಅವರು ಆ ಮುಟ್ಟಾಳ ಮುಟ್ಟಾಳಿ ಅನ್ನೋ ಇದನ್ನು ಮತ್ತೆ ಮತ್ತೆ ಯಾವ ರೀತಿಯಲ್ಲಿ ಅನೇಕ ಅರ್ಥಗಳನ್ನು ಹೊರಡಿಸ್ತಾ ಮಾಡಿದ್ರು ಅನ್ನೋದು ಬಹಳ ಸಂತೋಷ ಆಯಿತು. ಮತ್ತು ನಮ್ಮ ದೇಶದಲ್ಲೇ ನಮ್ಮ ಸುತ್ತಮುತ್ತ ಹೆಣ್ಣು ಮಕ್ಕಳ ಮೇಲಾಗಿರೋ ಅತ್ಯಾಚಾರ, ಉನ್ನಾವದಲ್ಲಿರ್ಬೋದು, ಹತ್ರಾಸದಲ್ಲಿರ್ಬೋದು, ಎಲ್ಲವನ್ನು ಕೂಡ ಅವರು ಒಂದು ಕವನದಲ್ಲಿ ತರ್ತಾರೆ. ಅವರ ಪುಸ್ತಕದ ಅರ್ಪಣೆಯಲ್ಲೇ ಗೊತ್ತಾಗ್ಬಿಡುತ್ತೆ ಅವರು ಯಾವ ಪರಂಪರೆಯಿಂದ ಬಂದಿದ್ದಾರೆ ಅಂತ. ಅಕ್ಕ, ಲಲ್ಲ, ರಾಬಿಯಾರಿಂದ ಹಿಡಿದು ಜಾನಕಮ್ಮ, ಬಾನು, ಮಮತಾ, ಚಾಂದಿನಿಯ ತನಕ ಎದೆಯ ದನಿಯನ್ನು ಕವಿತೆಯಾಗಿಸಿ ಹಾಡಿದ ದಿಟ್ಟ ಹೆಣ್ಣು ಜೀವರಿಗೆ ಇದು ಅವರ ಪುಸ್ತಕದ ಅರ್ಪಣೆ. ಅಂತಹ ದಿಟ್ಟ ಹೆಣ್ಣು ಇವತ್ತು ನಮ್ಮ ಮುಂದೆ ಇದ್ದಾರೆ. ನಿಜಕ್ಕೂ ನಾವೆಲ್ಲ ಬಹಳ ಸಂತೋಷ ಪಡಬೇಕಾದಂಥ ಕ್ಷಣ ಇದು. ಆ ರೀತಿ ನೋಡ್ತಾ ಹೋಯ್ತು ಅಂದರೆ ಅವರು ಇವರು ಬಂಡಾಯದ ಪದ್ಯಗಳಾದರೂ ಕೂಡ ಬರೀ ಪೋಸ್ಟರ್ ಪೋಯಮ್ಗಳಲ್ಲ, ಸುಮ್ಮನೆ ಏನೋ ಒಂದು ಜಯಕಾರ ಹೇಳುವಂಥ ಅಥವಾ ಧಿಕ್ಕಾರ ಹೇಳುವಂಥ ಪೋಯಮ್ಗಳಲ್ಲ ಇವುಗಳಲ್ಲಿ ಬಹಳ ಆಳವಾಗಿ ಅನುಭವಿಸಿದ ನೋವು, ಕರುಣೆ, ಪ್ರೀತಿ ಇವೆಲ್ಲ ಕೂಡ ಸಿಟ್ಟು ಎಲ್ಲ ಇದೆ. ಕಾವ್ಯದ ಎಲ್ಲ ಗುಣಗಳನ್ನು ಹೊಂದಿದೆ. ಅದಕ್ಕೆ ಸಾಕಷ್ಟು ಆಳವಾಗಿರುವಂತಹ ಮತ್ತೆ ಮತ್ತೆ ಓದಿಸಿಕೊಳ್ಳುವ, ಕಾಡುವಂತಹ ಕವನಗಳನ್ನು ಅನುಪಮರವರು ರಚಿಸಿದ್ದಾರೆ. ಅಂತಹ ಒಬ್ಬ ಮಹತ್ವದ ಕವಿಯ ಪುಸ್ತಕವನ್ನು ಬಿಡುಗಡೆ ಮಾಡೋ ಅವಕಾಶ ನನಗೆ ಸಿಕ್ಕಿದ್ದು ನಿಜಕ್ಕೂ ನನ್ನ ಪುಣ್ಯ ಅಂತ ಅಂದ್ಕೊಳ್ತೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮಮತಾ, ಕಾವ್ಯ ಸಂಜಯ, ಅವರ ಇತರ ಗೆಳೆಯತಿಯರು
ಹಾಗೂ ಲಡಾಯಿ ಪ್ರಕಾಶನದವ್ರಿಗೆ ನಾನು ಆಭಾರಿಯಾಗಿದ್ದೀನಿ.